ಆ ಮಕ್ಕಳು ಬೆಳೆಯುವಾಗ ಅವರಿಗೆ ಮಹಿಳಾ ಪ್ರಜ್ಞೆಯನ್ನು ಕೂಡ ತುಂಬೋದು ತುಂಬ ಮುಖ್ಯ ಆಗುತ್ತೆ. ಅದಿಲ್ಲ ಅಂತಂದರೆ ಏನಂತ ಕೇಳಿದ್ರೆ ಲಕ್ಷ್ಮಿಯನ್ನು ನಾರಾಯಣನ ಕಾಲೊತ್ತು ಅಂತ ಲಕ್ಷ್ಮಿ ಕ್ಯಾಲೆಂಡರ್ಗಳನ್ನೇ ನೋಡ್ಕೊಂಡು ನಮ್ಮ ಮಕ್ಕಳು ಬೆಳೆದಿರ್ತಾರಲ್ಲ. 1 ತಿಂಗಳ ಹಿಂದೆ ಇರಬಹುದು, ಶ್ರೀಧರಮೂರ್ತಿ ಸರ್ ಅವರು ನನಗೆ ಫೋನ್ ಮಾಡಿ, ನಾನು ಕ್ಯಾಲೆಂಡರ್ ಇತಿಹಾಸದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದೇನೆ, ಅಂಕಿತ ಅದನ್ನು ಪ್ರಕಟಿಸ್ತಾ ಇದ್ದೆ, ಸೊ ಅದ್ರ ಬಗ್ಗೆ ನೀವು ಮಾತಾಡಬೇಕು ಅಂತ ಹೇಳಿದ್ರು. ಆಯಿತು ಸರ್ ಅಂತ ಒಪ್ಕೊಂಡ್ಬಿಟ್ಟೆ. ಯಾಕೆ ಒಪ್ಕೊಂಡೆ ಅಂತ ಕೇಳಿದ್ರೆ, ಕ್ಯಾಲೆಂಡರ್ ಮತ್ತು ಪಂಚಾಂಗ ಅನ್ನೋದು ಖಂಡಿತವಾಗಿಯೂ ನನ್ನ ಸಬ್ಜೆಕ್ಟ್ ಅಲ್ಲ. ಅದು ಸರ್ ಹೇಳಿದ ಹಾಗೆ ನಾವಿಬ್ಬರು ಒಂದು ಕಾಲದ ಸಹೋದ್ಯೋಗಿಗಳು, ಮತ್ತು ಅವರು ಹೇಳಿದಂಗೆ ಘೋರಾಕಾರವಾಗಿ ನಾವು ಕಿತ್ತಾಡಿದ್ದೀವಿ, ಜಗಳ ಆಡಿದ್ದೇವೆ, ಮತ್ತು ಅದೇ ರೀತಿಯಲ್ಲಿ ನಾವು ಸ್ನೇಹದಿಂದ ಇದ್ದೇವೆ. ಶ್ರೀಧರಮೂರ್ತಿಯವರ ಬೇರೆ ಬೇರೆ ಅವರ ವ್ಯಕ್ತಿತ್ವದ, ಅವರ ಪ್ರತಿಭೆಯ ವಿಸ್ತಾರಗಳು ಬೇರೆ ಬೇರೆ ರೀತಿಯಲ್ಲಿವೆ. ಸಾಹಿತ್ಯ ಇದೆ, ಸಂಗೀತ ಇದೆ, ಎಕನಾಮಿಕ್ಸ್ ಇದೆ, ಸಿನಿಮಾ ಇದೆ, ರಂಗಭೂಮಿ ಇದೆ. ಯಾವ ಸಬ್ಜೆಕ್ಟ್ ಇಲ್ಲ ಅಂತ ಹೇಳಿ ಅವ್ರಿಗೆ. ಈಗ ಇವತ್ತು ಇಲ್ಲಿ ಒಂದು ಹಾಡು ಹೇಳಿದ್ರಲ್ಲ, ಗಾದೆಗಳ ಮೂಲಕ ಹಾಡನ್ನು ಕಟ್ಟಿದ್ದು, ಮನಸ್ಸಿದ್ದಲ್ಲಿ ಮಹಾದೇವ ಅನ್ನೋದು, ಅದು ಕೂಡ ಅವರದೇ ರಚನೆ ಅದು. ಸೊ ಆದರೂ ಕೂಡ ನನಗೆ ಮತ್ತು ಅವರಿಗೆ ಒಂದು ಎಳೆಯನ್ನು ಏನು ಕೂಡಿ ಹಾಕ್ತಿತ್ತು ಕೇಳಿದ್ರೆ, ಅವರೊಳಗಿರುವಂತಹ ಫೆಮಿನಿಸಮ್. ನಾನು ಪತ್ರಿಕೋದ್ಯಮದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ನಾನು ಮಹಿಳಾ ಪುರವಣಿಗಳ ಇನ್ಚಾರ್ಜ್ ಆಗಿದ್ದೆ. ಸೊ ನಮ್ಮ ಇಡೀ ಪುರವಣಿಗಳ ಉಸ್ತುವಾರಿ ಸರ್ ನೋಡ್ಕೊಳ್ತಾ ಇದ್ದರು. ಹಾಗಾಗಿ ಆ ಮಹಿಳಾ ಪ್ರಜ್ಞೆ ಇದೆಯಲ್ಲ, ಅದರ ಕುರಿತು ನಾವಿಬ್ಬರು ಡಿಸ್ಕಸ್ ಮಾಡ್ತಾ ಇದ್ವಿ. ಅಷ್ಟರೊಳಗಡೆ ಸಾಕಷ್ಟು ಜಗಳ ಆಡ್ತಿದ್ವಿ, ಮತ್ತು ಆ ಸಬ್ಜೆಕ್ಟ್ ಬಂದಾಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗಾಗಿ ಎಲ್ಲರೂ ನಮ್ಮನ್ನು ಕೇಳ್ತಾರೆ, ಅಲ್ಲ ಈಗಷ್ಟೇ ನೀವು ಜಗಳ ಆಡಿದ್ರಿ, ಈಗ ನೋಡಿದ್ರೆ ಒಳ್ಳೆ ಆತ್ಮೀಯರಂಗೆ ಮಾತಾಡ್ತಾ ಇದ್ದೀರಲ್ಲ, ಏನು ಕತೆ ನಿಮ್ಮದು ಅಂತ ಕೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ನಾವಿಬ್ಬರು ಹೊಂದಾಣಿಕೆಯಲ್ಲಿ ಇದ್ವಿ. ಕ್ಯಾಲೆಂಡರ್ ಇತಿಹಾಸ ಅನ್ನೋದಕ್ಕಿಂತ ಮುಂಚೆ ನಾನು ಹೇಳ್ದಂಗೆ ಫಸ್ಟೇ ಏನಂತ ಅಂದ್ಕೊಂಡಿದ್ವು, ಕ್ಯಾಲೆಂಡರ್ ಇತಿಹಾಸದ ಒಂದೇ ಪುಸ್ತಕ ಮಾತಾಡೋದು ನಾನು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಆಮೇಲೆ ಕಂಬತ್ತಳ್ಳಿ ಸರ್ ಅವರು ನನಗೆ ಫೋನ್ ಮಾಡಿ ನಿಮ್ಮ ಮನೆ ಅಡ್ರೆಸ್ ಕೊಡಿ ಅಂತ ಕೇಳಿದ್ರು. ಕೊಟ್ಟೆ. ನೋಡಿದ್ರು 3 ಪುಸ್ತಕ ಕಳಿಸ್ತಿದ್ದಾರೆ. ಒಂದು ಕ್ಯಾಲೆಂಡರ್ ಇತಿಹಾಸ, ಇನ್ನೊಂದು ಕಾದಂಬರಿ, ಇನ್ನೊಂದು ಎನ್ ಪ್ರಸನ್ನ ಅವರ ಅದೊಂದು ದಿನ ಕಥಾ ಸಂಕಲನ. ಸರಿ, 3 ಪುಸ್ತಕಗಳನ್ನು ಖಂಡಿತ ಕಷ್ಟ ಆಗುತ್ತೆ ಸರ್, ಒಂದು ಪುಸ್ತಕದ ಬಗ್ಗೆ ಮಾತಾಡ್ಬೋದು ಅಂತ. ಇಲ್ಲ ಮೇಡಮ್ ಆಗುತ್ತೆ, ನಿಮಗೆ ಮಾತಾಡಿ ಅಂತ ಹೇಳಿ ಹುರಿದುಂಬಿಸಿದ್ದಲ್ಲದೆ, ಈಗ ಮೈಕ್ ಇಲ್ಲದೆ ಹೋದರೂ ನಿಮ್ಮ ಧ್ವನಿಯನ್ನು ಎತ್ತರಿಸೋದಕ್ಕೆ ಸಾಧ್ಯ ಅಂತ ಕೇಳಿ ಮತ್ತೊಂದೊಮ್ಮೆ ನನಗೆ ಹುರಿದುಂಬಿಸ್ತಾ ಇದ್ದಾರೆ ಕಂಬತ್ತಳ್ಳಿ ಸರ್ ಅವರು. ಈ 3 ಪುಸ್ತಕಗಳು ಆಗ ನನಗೆ ಓದೋದಕ್ಕೆ ಇದು ಕಷ್ಟ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದು ನಿಜ. ಆದರೆ ಈ 3 ಪುಸ್ತಕಗಳು ತುಂಬ ಭಿನ್ನ ನೆಲೆಯಲ್ಲಿ ಇರುವಂತಹದ್ದು. ಹಾಗಾಗಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ, ಇದನ್ನು ಓದೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ. ಕ್ಯಾಲೆಂಡರ್ ಮತ್ತು ಅದಕ್ಕೂ ಮುಂಚೆಯ ಏನು ಪಂಚಾಂಗ ಇತ್ತು, ಅದರ ಇತಿಹಾಸ ಪ್ರಾಚೀನವಾದಂತಹ, ಅಲ್ಲಿ ಆ ಕಾಲದಿಂದ ಈ ಕಾಲದವರೆಗೆ ಹಿಡಿದಿಟ್ಟುವಂತಹ ಒಂದು ಇತಿಹಾಸವನ್ನು ಇವರು ತೆರೆದಿಟ್ರೆ, ಶ್ರೀಧರಮೂರ್ತಿ ಸರ್ ಅವರು ತೆರೆದಿಟ್ರೆ, ಸ್ವಾತಂತ್ರ್ಯ ಪೂರ್ವದ ಕಥೆಯನ್ನು, ಅಲ್ಲಿಯ ಜನಜೀವನವನ್ನು, ಬಹಳ ಮುಖ್ಯವಾಗಿ ಉಳುವವನೇ ಹೊಲದೊಡೆಯ ಎನ್ನುವ ಕಾಯ್ದೆಯನ್ನು ಹೇಗೆ ರೂಪುಗೊಂಡಾಗ ಹೇಗೆ ಅದು ಇಡೀ ಜನಜೀವನದ ಮೇಲೆ ಪರಿಣಾಮ ಬೀರ್ತು ಅನ್ನೋದನ್ನು ಶಶಿಧರ್ ಹಾಲಾಡಿಯವರ ನದಿ ದಾಟಿದವರು ಕಾದಂಬರಿಯನ್ನು ಹೇಳಿದರೆ, ಎನ್ ಪ್ರಸನ್ನ ಅವರ ಕಥಾ ಸಂಕಲನ ತುಂಬ ಮಾಡರ್ನ್ ಆದಂತಹ ಕಥಾ ಸಂಕಲನ. ಅದು ತುಂಬ ಮಾಡರ್ನ್ ಕಥೆಗಳು, ಚಿಕ್ಕ ಚಿಕ್ಕ ಕಥೆಗಳು, ಗಾತ್ರದಲ್ಲಿ ಮಾತ್ರ ಚಿಕ್ಕದ್ದು, ಆದರೆ ಅದರ ಅರ್ಥದಲ್ಲಿ, ಅದು ಕೊಡುವ ಪರಿಣಾಮದಲ್ಲಿ ತುಂಬ ಹಿರಿಯದಾದಂತಹ ಕಥೆಗಳವೆಲ್ಲ. ಮಾಡರ್ನೈಸೇಷನ್ ಅಂತಂದರೆ ನಾನಿಲ್ಲಿ ಏನು ಡಿಜಿಟಲೀಕರಣ ಇರಬಹುದು, ಅಥವಾ ಕಂಪ್ಯೂಟರೀಕರಣ ಇರ್ಬೋದು, ಅಥವಾ ಇನ್ಯಾವುದೋ ಮಾಡರ್ನ್ ಆ ಥರದಲ್ಲಿ ಹೇಳ್ತಾ ಇಲ್ಲ. ಇಡೀ ಒಂದು ಮಾನವ ಸಂಬಂಧಗಳಲ್ಲಿ ಬದುಕಿನ ಒಂದು ವ್ಯಕ್ತಿತ್ವ ಏನಿದೆ, ಬದುಕಿನ ಒಂದು ತತ್ವಗಳೇನಿದೆ, ಬಹಳ ಸೊಗಸಾಗಿ ಒಂದೊಂದು ಕಥೆಗಳನ್ನು ಎಳೆಯಾಗಿ ಹೇಗೆ ನಾವೆಲ್ಲ ಈಗ ಸಿಕ್ಕಾಕ್ಕೊಂಡಿದ್ದೀವಿ, ಅದು ಮಾನಸಿಕತೆಯಿಂದ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಇರಬಹುದು, ಅದನ್ನೆಲ್ಲ ತುಂಬ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪ್ರಸನ್ನ. ಹಾಗಾಗಿ ಈ 3 ಕಥೆಗಳು ಭಿನ್ನವಾದಂತಹ 3 ಪುಸ್ತಕಗಳು ತುಂಬ ಭಿನ್ನವಾದಂಥದ್ದು ಅಂತ ನಾನು ಹೇಳ್ತಾ ಇದ್ದೇನೆ. ಮೊದಲಿಗೆ ಶ್ರೀಧರಮೂರ್ತಿಯವರ ಕ್ಯಾಲೆಂಡರ್ ಮತ್ತು ಇತಿಹಾಸ ಮತ್ತು ವರ್ತಮಾನ ಈ ಪುಸ್ತಕ
ನಾನು ಹೇಗೆ ಇದನ್ನು ತಂದೆ ಅನ್ನೋದನ್ನು ಭಾಳ ಸೊಗಸಾಗಿ ಅವ್ರು ಹೇಳಿದ್ರು. ಅದಕ್ಕೋಸ್ಕರ ನಾನು ಹೇಗೆ ಕಲಿತೆ ಅನ್ನೋದನ್ನೆಲ್ಲ ಭಾಳ ಚಂದವಾಗಿ ಹೇಳಿದ್ರು. ಬಟ್ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಪಾಯಿಂಟ್ ನನಗೇನು ಅನಿಸ್ತು ಅಂತ ಕೇಳಿದರೆ, ಅವರು ಡಾಕ್ಟರ್ ಜಾಹೀರ್ ಅವರನ್ನು ಹುಡ್ಕೊಂಡು ಹೋಗಿದ್ದು. ಡಾಕ್ಟರ್ ಜಾಹೀರ್ ಅವರನ್ನು ಅದು ಒಂದು ವೆಬ್ಸೈಟಲ್ಲಿ ಒಂದು ಲೇಖನವನ್ನು ನೋಡಿ, ಅದೆಲ್ಲೋ ಜಯನಗರ ಅನ್ನೋವಂಥ ಒಂದು ಜಯನಗರದಲ್ಲಿ ಅವ್ರ ಮನೆ ಇದೆ ಅನ್ನೋದನ್ನು ಪತ್ತೆ ಹಚ್ಚೋಕೆ ಅಲ್ಲೆಲ್ಲ ಓಡಾಡಿ ಕಡೆಗೆ ಎಲ್ಲೂ ಸಿಗದಿರೋ ಅವ್ರು ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಅವರಿಂದ ಅಡ್ರೆಸ್ ತೊಗೊಂಡು ಅವ್ರನ್ನ ಹೋಗಿ ಜಾಹೀರ್ ಅವ್ರನ್ನ ಮೀಟ್ ಮಾಡಿದಾಗ, ಜಾಹೀರ್ ಅವರು ವಿಕ್ಟೋರಿಯಾ ಆಸ್ಪತ್ರೆಯ ಫೇಮಸ್ ಸರ್ಜನ್ ಆಗಿದ್ದಂಥವ್ರು. ಅವರಿಗೆ ಆಕ್ಸಿಡೆಂಟ್ ಆಗಿ ಅವ್ರ ಮನೆಯಲ್ಲಿ ಕೂತ್ಕೊಂಡು ಅವರಿಗೆ ಕೆಲಸ ಮಾಡೋಕ್ಕಾಗದಿರೋವಂಥ ಸಂದರ್ಭದಲ್ಲಿ ಈ ಕ್ಯಾಲೆಂಡ್ರನ್ನು ಅವರು ರೂಪಿಸುವಂತಹ ಇದಕ್ಕೆ ಬರುವಂಥದ್ದು ಇದೆಯಲ್ಲ, ಇದೇ ಒಂದು ರೋಚಕವಾದಂತಹ ಕತೆ ಸರ್. ಇದನ್ನೊಂದು ನಾನು ಇಲ್ಲಿ ಹೇಳ್ತಾ ಇದ್ದೇನೆ, ಇದನ್ನು ಇಟ್ಕೊಂಡೆ ಒಂದು ಕಾದಂಬರಿಯನ್ನೇ ಬರೀಬಹುದು. ಬರೀರಿ ಸರ್, ಇದು ಬಹಳ ಚೆನ್ನಾಗಿದೆ ಇದು. ಸೊ ಆಮೇಲೆ ಪ್ರಪಂಚದ ಬೇರೆ ಬೇರೆ ಭಾಗದ ಕ್ಯಾಲೆಂಡರ್ಗಳನ್ನೆಲ್ಲ ಅವರಿಗೆ ಪರಿಚಯ ಇದ್ದು, ಅವರು ಅದನ್ನೆಲ್ಲ ಇವರಿಗೆ ಹೇಳ್ಕೊಟ್ಟಿದ್ದು ಬಹಳ ಒಂದು ಅದ್ಭುತವಾದಂತಹ ಒಂದು ಸಂಗತಿ ಅಂತ ನನಗೆ ಅನಿಸುತ್ತೆ. ಅದರ ಜೊತೆಗೆ ಬೆಂಗಳೂರು ಪ್ರೆಸ್, ನನಗೆ ಗೊತ್ತಿರಲಿಲ್ಲ ಇದು, ಬೆಂಗಳೂರು ಪ್ರೆಸ್ನ ಉಗಮಕ್ಕೆ ಕಾರಣರಾದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಮತ್ತು ಅವರು ರಿಟೈರ್ಡ್ ಆದಮೇಲೆ ಅದರದ್ದು ಅಡ್ವೈಸರ್ ಆಗಿ ಕೂಡ ಅವರು ವರ್ಕ್ ಮಾಡ್ತಾರೆ ಅನ್ನೋದನ್ನು ಕೂಡ ಕೇಳಲ್ಪಟ್ಟೆ ನಾನು. ಬೆಂಗಳೂರು ಪ್ರೆಸ್ನಿಂದ ಬರುವಂತಹ ಕ್ಯಾಲೆಂಡರ್ಗಳನ್ನು ಚಿಕ್ಕಂದಿನಲ್ಲಿ ನೋಡ್ತಾ ಖುಷಿ ಪಡ್ತಾ ಇದ್ದಂಥವರು ಶ್ರೀಧರ್ ಮೂರ್ತಿಯವರು. ನಂತರ ಅದೇ ಕ್ಯಾಲೆಂಡ್ರನ್ನು ನಾನು ರೂಪಿಸ್ತೇನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ನೋಡಿ ಹೇಗೆ ಒಂದು ಡೆಸ್ಟಿನಿ ಅನ್ನೋದು ಹೇಗೆ ರೂಪುಗೊಳ್ಳುತ್ತೆ ಅಂಥೇಳಿ. ಬೆಂಗಳೂರು ಪ್ರೆಸ್ಸಿನ ಕಡೆಗೆ ಇವರೇ ಹೋಗ್ತಾರೆ, ಮಲ್ಲಿಗೆಯ ಸಂಪಾದಕರಾಗ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಮಲ್ಲಿಗೆ ಶ್ರೀಧರ್ ಮೂರ್ತಿ ಅಂತಲೇ ಇವರಿಗೆ ಹೆಸರು ಕೂಡ ಬರೋ ಅಷ್ಟರ ಮಟ್ಟಿಗೆ ಇವರಿಗೆ ಅದು ಅದು ಒಂದು ಕೊಡುಗೆಯನ್ನು ಕೊಡುತ್ತೆ ಅಂಥೇಳಿ. ಒಟ್ಟು 9 ಅಧ್ಯಾಯಗಳು ಇರುವಂತಹ ಈ ಒಂದು ಪುಸ್ತಕ ಇದು. ಶತಮಾನಗಳಿಂದ ಸಾಗಿ ಬಂದಂತಹ ಒಂದು ಬೃಹತ್ ಜ್ಞಾನ ಭಂಡಾರ ಅಂತ ಹೇಳ್ತಾರೆ. ಇಷ್ಟಕ್ಕೂ ಕ್ಯಾಲೆಂಡರ್ ಯಾತಕ್ಕೆ ಬೇಕು? ಕ್ಯಾಲೆಂಡರ್ಗಿಂತ ಮುಂಚೆ ಇದ್ದಂತಹ ಪಂಚಾಂಗ ಅದು ಈಗಲೂ ಇದೆ. ಪಂಚಾಂಗವೇ ಇಲ್ಲದಿರ, ಕ್ಯಾಲೆಂಡರೇ ಇಲ್ಲದಿರ ನಮ್ಮ ಬದುಕು ಸಾಧ್ಯ ಇದೆಯಾ? ಯಾವುದೇ ಒಂದು ತಿಥಿ, ನಕ್ಷತ್ರ, ವಾರ ಅಥವಾ ಯಾವುದೇ ಒಂದು ನಾವು ಮದುವೆ, ಮುಂಜಿ ಏನನ್ನೇ ಮುಹೂರ್ತ ನೋಡಿದಿದ್ರು ನಮಗೆ ಪಂಚಾಂಗ ಬೇಕೇ ಬೇಕಾಗುತ್ತೆ. ಹಾಗೆ ಕ್ಯಾಲೆಂಡರ್ ಅಂತೂ ಇವಾಗ ಎಲ್ಲಿವರೆಗೆ ಬಂದುಬಿಟ್ಟಿದೆ ಟೆಕ್ನಾಲಜಿ ಅಂತ ಕೇಳಿದರೆ, ಮುಂದಿನ ವರ್ಷಕ್ಕೆ ಬೇಕಾಗುವಂಥ ಇದನ್ನು ಗೂಗಲಲ್ಲಿ ನಾವು ಇವತ್ತೇ ಸೆಟ್ ಮಾಡಿ ಇಟ್ಕೊಬಹುದು. ಮುಂದೆ ನಮ್ಮ ಶ್ರೀಧರ್ ಅವರಿಗೆ ಇದನ್ನೆಲ್ಲ ಭಾಳ ಚಂದವಾಗಿ ಗೊತ್ತಿದೆ ಇದು ಟೆಕ್ನಾಲಜಿ. ಸೊ ಅಂಥದ್ರ ಮಧ್ಯೆ ಈ ಒಂದು ಕ್ಯಾಲೆಂಡರ್ ಇತಿಹಾಸ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಬಹುಶಃ ಇದನ್ನು ಶ್ರೀಧರ್ ಮೂರ್ತಿಯವರು ಅಲ್ಲದಿರೋ ಬೇರೆಯವ್ರು ಬರೆಯೋದಕ್ಕೆ ಸಾಧ್ಯ ಇದೆಯಾ ಅಂಥೇಳಿ ನನಗೆ ಅನುಮಾನ ಇದೆ. ಯಾಕೆ ಅಂತ ಕೇಳಿದರೆ ಇದರೊಳಗಿರುವಂತಹ ಅಥೆಂಟಿಸಿಟಿ. ನಾನು ಅವ್ರ ಜೊತೆ ಕೆಲಸ ಮಾಡುವಾಗಲೂ ಇದನ್ನು ನಾನು ಗಮನಿಸಿದ್ದೇನೆ. ಯಾವುದೇ ಒಂದು ವಿಷಯದ ಬಗ್ಗೆ, ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಬೇಕು ಅಂತಂದರೆ ನಾವು ಶ್ರೀಧರ್ ಮೂರ್ತಿಯವ್ರನ್ನೇ ಕೇಳ್ತಾ ಇದ್ವಿ. ಇಂಥಲ್ಲಿ ಇಂಥ ಪುಸ್ತಕ ಇದೆ, ಇಂಥಲ್ಲಿ ಇಂಥದ್ದೊಂದಿದೆ ಅಂತ ನೀಟಾಗಿ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅಂದರೆ ಒಂದು ಇತಿಹಾಸವನ್ನು, ಒಂದು ಆಯಾಯ ಒಂದು ಘಟನೆಯನ್ನು ಇತಿಹಾಸದ ಮುಖೇನ ಇದೆಯಲ್ಲ ಹೇಳುವಂತಹ ರೀತಿ ಅವರಿಗೆ ತುಂಬ ಚೆನ್ನಾಗಿ ಕರಗತ ಆಗಿದೆ. ಹಾಗಾಗಿ ಅವರು ಇದನ್ನು ತುಂಬ ಸೊಗಸಾಗಿ ಮತ್ತು ಹೇಳಿದ್ನಲ್ಲ, ಅದರೊಳಗೆ ಸಂಸ್ಕೃತ ಶ್ಲೋಕ ಇದೆ. ಭಾಳ ಮಜಾ ಅನಿಸೋದು ನನಗೇನೆಂದರೆ ಇದರೊಳಗೆ ಬೇಂದ್ರೆಯವರ ಕಾವ್ಯವನ್ನು ತರ್ತಾರೆ ಇವರು. ಭಾರತೀಯ ಪಂಚಾಂಗಕ್ಕೂ ಬೇಂದ್ರೆಯವರಿಗೂ ಏನು ಸಂಬಂಧ ಅಂಥೇಳಿ ನಮ್ಗೆ ಅನಿಸುತ್ತೆ. ಅಂದರೆ ಇದರಲ್ಲಿ ಇಂದ್ರಪ್ರಸ್ಥ ಮತದ ಕುರಿತು ಒಂದು ಪ್ರಶ್ನೆಯನ್ನು ಎತ್ಕೋತಾರೆ. ಅಂದರೆ ಅದಕ್ಕೂ ಮುಂದೆ ಅವ್ರ ಥರದ್ದು ಏನಂತ ಕೇಳಿದರೆ ಸಿಂಹಸ್ಥ ಎಂಬಂಥ ಪದವನ್ನು ಬಳಸಿದ್ದಾರೆ. ಆ ಸಿಂಹಸ್ಥ ಪದ ಅನ್ನೋದನ್ನು ಜ್ಯೋತಿಷ್ಯದಲ್ಲೂ ಸಿಗುತ್ತೆ. ಅದೇ ಥರದಲ್ಲಿ ಸಂಗೀತದಲ್ಲಿ ಒಂದು ರಾಗದಲ್ಲಿ ಕೂಡ ಸ್ವರ ಪೂರ್ಣ ಆಗದೇ ಇದ್ದ ಸಂದರ್ಭದಲ್ಲಿ ಇನ್ನೊಂದು ಸ್ವರ ಅಡ್ಡಿಪಡಿಸೋದು ಇರುತ್ತಲ್ಲ, ಅದಕ್ಕೆ ಅಂತ ಹೇಳ್ತಾರೆ. ಅದು ಯಾವುದಂತೆ ಅಂತ ಕೇಳಿದ್ರೆ, ನಿನ್ನ ಕಣ್ಣಿನಾಗ ಕಾಲೂರಿ ಮಳೆಯು ನಡನಡಕ ಹುಚ್ಚು ನಗೆ ಯಾಕ, ಈ ಪದ್ಯ ಅದನ್ನು ಹೋಲಿಸತ್ತೆ ಅಂತ ಹೇಳ್ತಾರೆ. ಅಷ್ಟು ಅಂದರೆ ಒಂದು ಪಂಚಾಂಗ ಅಥವಾ ಒಂದು ಕ್ಯಾಲೆಂಡರ್ ಇತಿಹಾಸದಲ್ಲಿ ನಿಮಗೆ ಅಲ್ಲೊಂದು ಕತೆ ಬರುತ್ತೆ, ಅಲ್ಲೊಂದು ಕಾವ್ಯ ಬರುತ್ತೆ, ಅಲ್ಲೊಂದು ಪುರಾಣ ಬರುತ್ತೆ. ಇದೆಲ್ಲವನ್ನು ಇಟ್ಕೊಂಡಂತಹ ಒಂದು ಅತ್ಯುತ್ತಮವಾದಂತಹ ಪುಸ್ತಕ ಇದು ಅಂಥೇಳಿ, ಪ್ರತಿಯೊಬ್ಬರೂ ಓದಲೇಬೇಕಾದಂತಹ ಪುಸ್ತಕ ಇದು ಅಂಥೇಳಿ ನಾನು ಹೇಳ್ತಾ ಇದ್ದೇನೆ. ಪಂಚಾಂಗದ ಬಗ್ಗೆ ನಾನು ಒಂದೇ ಒಂದು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ.
ಏನಂತ ಕೇಳಿದ್ರೆ, ಸಾಧಾರಣವಾಗಿ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಒಂದು ಪಂಚಾಂಗ ಮುಗಿಸಿ ದಿನನಿತ್ಯದ ಪಂಚಾಂಗ, ದಿನನಿತ್ಯದ ಭವಿಷ್ಯ ಎಲ್ಲವೂ ಕೂಡ ಬಂದೇ ಬರುತ್ತೆ. ಅದು ಎಲ್ಲ ಪತ್ರಿಕೆಗಳಲ್ಲೂ ಇದ್ದೇ ಇರುತ್ತೆ. ಹಾಗೆ ನಾನೊಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಏನಾಯಿತು ಕೇಳಿದ್ರೆ, ಪಂಚಾಂಗದ ದಿನ ಇರುತ್ತಲ್ಲ ಅದನ್ನು ನೋಡ್ಕೊಳ್ಳುವಂಥವ್ರು ಅವತ್ತು ರಜೆ ಹೋಗಿದ್ದರು. ಹಾಗಾಗಿ ನಾನು ನೋಡ್ಕೊಳ್ಬೇಕಾದಂಥ ಸಂದರ್ಭ ಬಂತು ಅವತ್ತು. ಸೊ ನಾನು ನೋಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಎಲ್ಲ ಪೇಜ್ ಆಯಿತು, ಪೇಜ್ ಕಳಿಸ್ಬಿಟ್ವಿ. ಸೊ ಸುಮಾರು ಒಂದು 8 ಗಂಟೆ ಅಷ್ಟೊತ್ತಿಗೆ ನನಗೆ ಹುಬ್ಬಳ್ಳಿ ಎಡಿಷನ್ನಿಂದ ಫೋನ್ ಬಂತು. ಮೇಡಮ್, ನೀವು 11 ಬರೆದು ಬಿಟ್ಟಿದ್ದೀರಿ ದಿನ ಭವಿಷ್ಯ, 12 ಇರಬೇಕಿತ್ತು, 11 ಬರೆದು ಬಿಟ್ಟಿದ್ದೀರಿ ಅಂತ. ಅದೇನಾಗಿದೆ, ಆ ಡಿಸೈನರ್ ಕೂಡ ಕರೆಕ್ಟಾಗಿ ಆ ಜಾಗಕ್ಕೆ ಕೂರಿಸ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಇರ್ಬೋದು ಅಂತ ನಾವು ನೋಡಿಬಿಟ್ಟಿದ್ದೀವಿ, ಲೆಕ್ಕ ಹಾಕಲಿಲ್ಲ. ನೋಡಿದರೆ ಅದು 11 ಇದೆ, ಏನು ಮಾಡೋದು ಅಂಥೇಳಿ. ಸೊ ಆವಾಗ ಅಷ್ಟೊತ್ತಿನಲ್ಲಿ, ಯಾಕೆಂದರೆ ನಮಗೆ ಅದನ್ನ ಭವಿಷ್ಯನ ಕಳಿಸ್ಕೊಡೋರು ಅಲ್ಲೆಲ್ಲ ಹಳ್ಳಿನಲ್ಲಿದ್ದಂಥವ್ರು. ಅವರಿಗೆ ಅಷ್ಟೊತ್ತಿನಲ್ಲಿ ಸಿಗ್ನಲ್ ಬೇರೆ ಪ್ರಾಬ್ಲಮ್ ಇದೆ. ಇನ್ನು ಅವ್ರಿಗೆ ಕೇಳಿ ಅವ್ರು ಬರೋದು ಇದೆಲ್ಲ ಆಗುವಂಥದ್ದಲ್ಲ. ಏನು ಮಾಡೋದು? ಅವಾಗ ಏನಾಗಿತ್ತು ಕೇಳಿದ್ರೆ, ಶ್ರೀಧಮೂರ್ತಿಯವರು ಆ ಸಂಸ್ಥೆಯಿಂದ ಬಿಟ್ಟುಬಿಟ್ಟಿದ್ರು. ಇಲ್ಲದ್ರೆ ಅವ್ರ ಹತ್ರಕ್ಕೆ ಕೇಳ್ತಿದ್ದೆ. ಹಾಗಾಗಿ ಈಗ ತುಂಬ ತುರ್ತುನಲ್ಲಿ ಅರ್ಜೆಂಟಲ್ಲಿ ಇದ್ದೀವಿ, ಬೇಗ ಬರೀಬೇಕು, ಬೇಗ ಪೇಜ್ ಮಾಡಿಸ್ಬೇಕು, ಹಾಗೆ ನಾವು ಅದನ್ನ ಪ್ರಿಂಟಿಗೆ ಕಳಿಸ್ಬೇಕು ಅಂತ ಡೆಡ್ಲೈನಲ್ಲಿ ವರ್ಕ್ ಮಾಡ್ತಾಯಿದ್ವಿ. ಹಾಗಾಗಿ ಇನ್ನೇನು ಮಾಡೋದು ಅಂತ ನಾನೇ ಕೂತು ಬರೆದುಬಿಟ್ಟೆ ಅದನ್ನ. ಆ ಒಂದು ಇದನ್ನು ಒಂದೇ ಒಂದು ರಾಶಿಯ ಭವಿಷ್ಯ ಬರಿಬೇಕಿತ್ತು, ನಾನೇ ಬರೆದೆ. ಏನು ಬರೆದೆ ಅಂತ ಕೇಳಿದ್ರೆ, ಸಾಧಾರಣವಾಗಿ ಗಮನಿಸಬೇಕಾದ್ದೇನು ಅಂದರೆ, ಯಾವುದೇ ಜ್ಯೋತಿಷ್ಯ, ಯಾರು ಇಲ್ಲಿ ಬೈಕೋಬೇಡಿ, ಅದು ಮಹಿಳಾ ವಿರೋಧಿನೇ ಆಗಿರುತ್ತೆ ಹೊರತು ಪುರುಷ ನಮ್ಮ ಮಹಿಳಾ ಪರವಾಗಿರೋದಿಲ್ಲ. ಬೇಕಾದರೂ ನೀವು ನೋಡಿ, ದಿನ ಭವಿಷ್ಯದಲ್ಲಿ ಬರುತ್ತೆ, ಇವತ್ತು ಹೆಂಡತಿ ಮಕ್ಕಳ ಕಾಟ ನಿಮಗೆ ಅಂತ ಬರುತ್ತೆ. ಯಾಕೆ ಹೆಂಗಸರಿಗೆ ಭವಿಷ್ಯ ಬೇಡವಾ? ಹಾಗಾಗಿ ನಾನು ಕೂತ್ಕೊಂಡು ಬರೋದು, ಇವತ್ತು ಗಂಡ ಮಕ್ಕಳಿಂದ ಕಾಟ ನಿಮಗೆ ಅಂತ ಬರೋದು. ಆಮೇಲೆ ಅಮ್ಮನವ್ರನ್ನ ದೇವಿಯ ಆರಾಧನೆಯನ್ನು ಮಾಡಿ ಅಂತ ಹೇಳಿ ಬರೋದು. ಕರೆಕ್ಟ್ ಅದು 3 ಲೈನ್ ಬರಬೇಕು. ಹಾಗಾಗಿ ಅದಿಷ್ಟು ಮಾಡಿ ಕಳಿಸಿದೆ ನಾನು. ಸೊ ನಾಳೆ ನನಗೆ ಭಯ ಇತ್ತು, ನಾಳೆ ಮಾರನೇ ದಿವಸ ಏನಾಗ್ಬಿಡತ್ತೋ, ಯಾರು ಬೈತಾರೋ ಏನೋ ಅಂಥೇಳಿ. ದೇವ್ರದಿಂದ ಯಾರದ್ದು ಫೋನ್ ಬರಲಿಲ್ಲ. ಆದರೆ ನಮ್ಮ ನ್ಯೂಸ್ ರೈಟ್ರ್ ಕರೆದು ನನ್ನ ಹತ್ರ ಹೇಳಿದ್ರು, ಇದು ನೀವೇ ಬರೆದಿದ್ದು ಅಂತ ನಂಗೆ ಗೊತ್ತಿದೆ. ಯಾಕೆಂದ್ರೆ ನಾನು ಫೆಮಿನಿಸ್ಟಾಗಿ ಮತ್ತು ಮಹಿಳಾ ಇನ್ಚಾರ್ಜ್ ಆಗೋಷ್ಟೊತ್ತಿಗಾಗಲೇ ಸಾಕಷ್ಟು ಕೆಲಸ ಮಾಡಿದ್ನಲ್ಲ, ಹಾಗಾಗಿ ಇದು ನೀವೇ ಬರೆದಿದ್ದು ಅಂತೇಳಿ. ಆದರೆ ನನಗೆ ಈ ಕ್ಯಾಲೆಂಡ್ರ್ ಇತಿಹಾಸದಲ್ಲಿ ಬಂದಾಗ ಸರ್, ನನ್ನದೊಂದು ಮನವಿ ಇದೆ. ನಾವು ಅಲ್ಲಿಂದ ಇಲ್ಲಿವರೆಗೂ ಕ್ಯಾಲೆಂಡರ್ಗಳನ್ನು ನೋಡ್ಕೊಂಡು ಬಂದಿದ್ದೀವಿ ಎಲ್ಲ ಹೌದು, ಮಹಿಳೆಯ ಕುರಿತಾದಂಥ ಕ್ಯಾಲೆಂಡರ್ ಬಂದಿಲ್ಲ ಸರ್ ಇದು. ಸೊ ಆ್ಯಕ್ಚುಲಿ ಸುಮಾರು ಒಂದು 10 ವರ್ಷದ ಹಿಂದೆ ಮಹಿಳಾ ಆಯೋಗಕ್ಕೆ ನಾವು ಸೇರಿಕೊಂಡು ಒಂದು ಮಹಿಳಾ ಕುರಿತಾದಂಥ ಒಂದು ಕ್ಯಾಲೆಂಡ್ರನ್ನು ರೂಪಿಸಿದ್ವಿ. ಕ್ಯಾಲೆಂಡ್ರ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ, ಕೇವಲ ನಮ್ಮ ದಿನದರ್ಶಿಕೆ ಮಾತ್ರ ಅಲ್ಲ, ಡೇಟು ಅಥವಾ ವರ್ಷ, ಹಬ್ಬ, ಹರಿದಿನ ಇಷ್ಟೊಂದು ಮಾತ್ರ ನೋಡೋದು ಮಾತ್ರ ಮುಖ್ಯ ಆಗಲ್ಲ. ಅದರಲ್ಲಿನ ಫೋಟೋಗಳಿರುತ್ತಲ್ಲ, ಆ ಫೋಟೋಗಳನ್ನು ನೋಡ್ತಾ ನೋಡ್ತಾ ನಮ್ಮ ಮಕ್ಕಳು ಬೆಳೀತಾರೆ ಸರ್. ಆ ಮಕ್ಕಳು ಬೆಳೆಯುವಾಗ ಅವರಿಗೆ ಮಹಿಳಾ ಪ್ರಜ್ಞೆಯನ್ನು ಕೂಡ ತುಂಬೋದು ತುಂಬ ಮುಖ್ಯ ಆಗುತ್ತೆ. ಅದಿಲ್ಲ ಅಂತಂದರೆ ಏನಂತ ಕೇಳಿದ್ರೆ, ಲಕ್ಷ್ಮಿ ನಾರಾಯಣನ ಕಾಲೊತ್ತು ಅಂತ ಲಕ್ಷ್ಮಿ ಕ್ಯಾಲೆಂಡರ್ಗಳನ್ನೇ ನೋಡ್ಕೊಂಡು ನಮ್ಮ ಮಕ್ಕಳು ಬೆಳೆದಿರ್ತಾರಲ್ಲ ಸರ್. ಹಾಗಾಗಿ ನಾನು ಹೇಳ್ತಾ ಇರೋದು, ಹಾಗಾಗಿ ಮಹಿಳಾ ಪ್ರಜ್ಞೆಯ ಕ್ಯಾಲೆಂಡರ್ಗಳು ಕೂಡ ಮುಂದಿನ ದಿನಗಳಲ್ಲಿ ಬರಲಿ. ಆ ಕುರಿತು ಕೂಡ, ಯಾಕೆಂದರೆ ನೀವು ಕೂಡ ಒಬ್ಬ ಫೆಮಿನಿಸಮ್ ಒಲವಿರುವಂಥವರು, ಆ ನಿಟ್ಟಿನಲ್ಲಿ ಕೂಡ ತಮ್ಮ ಕೆಲಸಗಳು ಸಾಗಲಿ ಅಂತ ಹೇಳ್ತಾ ತಮ್ಮ ಪುಸ್ತಕಕ್ಕೆ ಶುಭ ಹಾರೈಸ್ತಾ ಇದ್ದೇನೆ. ಈಗ ಶಶಿಧರ್ ಹಾಲಾಡಿಯವರ ನದಿ ದಾಟಿದವರು ಕಾದಂಬರಿ. ಮೂಲತಃ ಬ್ಯಾಂಕರ್ ಅವರು, ಆಮೇಲೆ ಪತ್ರಕರ್ತರು, ಆಮೇಲೆ ಲೇಖಕರು. ಇದು ಅವರ 3ನೆಯ ಕಾದಂಬರಿ, ನದಿ ದಾಟಿದವರು. ಆಗಿನ ಕಾಲಮಾನ ಇದೆಯಲ್ಲ, ಸ್ವಾತಂತ್ರ್ಯ ಪೂರ್ವದ ಕಾಲಮಾನ, ಹೇಗೆ ಗೇಣಿದಾರರು ಗೇಣಿಯನ್ನು ಮಾಡಿಕೊಡುವಂತಹವರು, ಇವರ ನಡುವಿನ ಸಂಘರ್ಷಗಳು, ಜಾತಿ ಪದ್ಧತಿ, ವರ್ಗ ಸಂಘರ್ಷ ಮತ್ತು ಬಹಳ ಮುಖ್ಯವಾಗಿ ಅವತ್ತಿನ ಜನಜೀವನ ಪದ್ಧತಿಗಳನ್ನೆಲ್ಲ ತುಂಬ ಸೊಗಸಾಗಿ ಸೆರೆ ಹಿಡಿದಿದ್ದಾರೆ. ಆ್ಯಕ್ಚುಲಿ ಈ 3 ಪುಸ್ತಕಗಳನ್ನು ಕಳಿಸಿದಾಗ ನನಗೆ ಕಾದಂಬರಿಯನ್ನು ಓದಬೇಕಲ್ಲ, ಇಷ್ಟು ದೊಡ್ಡದಿದೆಯಲ್ಲ ಅನ್ನೋ ಭಯಕ್ಕೆ ನಾನು ಫಸ್ಟ್ ಕಾದಂಬರಿನೇ ಓದಿ ಮುಗಿಸ್ಬಿಟ್ಟೆ. ನಾನು ಅದನ್ನ ಕಾದಂಬರಿ ಓದಿ 2 ದಿವಸ ನಾನು ಬೇರೆ ಯಾವ ಪುಸ್ತಕಗಳನ್ನು ಹಿಡ್ಕೊಂಡಿಲ್ಲ. ಯಾಕೆ ಅಂತಂದರೆ ಅಷ್ಟು ಕಾಡ್ತು ನನಗೆ ಆ ಪುಸ್ತಕ. ಬಹಳ ಚಂದವಾದ ಕಾದಂಬರಿ.
ನದಿ ದಾಟಿದವರು ಅಂದರೆ ಏನು ಅನ್ನೋದು ನಮಗೆ ಸುಮಾರು ಕಾದಂಬರಿಯ ಮುಕ್ಕಾಲು ಭಾಗ ನೋಡೋವರೆಗೂ ನಮ್ಗೆ ಅದು ಅರ್ಥ ಆಗೋದೇ ಇಲ್ಲ. ಕುಯಿರ ಎನ್ನುವಂತಹ ಒಬ್ಬ ವ್ಯಕ್ತಿ, ಅವರು ವೆಂಕಟರಮಣ ಭಂಡಾರು ಅಲ್ಲ, ವೆಂಕಟರಮಣ ಭಂಡಾರು ಅವರ ಇದರಲ್ಲಿ ಕೆಲಸಕ್ಕೆ ಇರ್ತಾನೆ. ಅವಾಗ ಏನಾಗುತ್ತೆ ಅಂದರೆ ಇಂತಿಷ್ಟು ಅಂತ ಗೇಣಿ ಕೊಡಲೇಬೇಕು. ಆದರೆ ಮಳೆಯಾಧಾರಿತ ಕೃಷಿ ಪದ್ಧತಿ ನಮ್ಮದಾಗಿರೋ ಕಾರಣಕ್ಕಾಗಿ ಮಳೆ ಇರಲ್ಲ, ಬೆಳೆ ಇರಲ್ಲ. ಆ ಕಾರಣಕ್ಕೆ ಕುಯಿರನಿಗೆ ಗೇಣಿ ಕೊಡೋದಕ್ಕಾಗ್ತಾ ಇರಲ್ಲ. ಹಾಗಾಗಿ ಅವರ ಒಂದು ಶೋಷಣೆಯನ್ನು ತಡ್ಕೊಳ್ಳೋಕ್ಕಾಗದಿರೆ ಒಂದು ಮಡಿಕೆಯನ್ನು ಅಂಗಳದಲ್ಲಿ ಮಗಚಿಟ್ಟು ಎಲ್ಲ ಹೊರಟು ರಾತ್ರಿನ ಮನೆ ಬಿಟ್ಟು ಕುಯಿರನ ಇಡೀ ಕುಟುಂಬ ಕಾಣೆ ಆಗ್ಬಿಡುತ್ತೆ. ಮನೆ ಬಿಟ್ಟು ಹೋಗಿಬಿಡ್ತಾರೆ. ಅವ್ರನ್ನ ಹುಡ್ಕೊಂಡು ಮಾರನೇ ದಿವಸ ಬೆಳಗ್ಗೆ ಈ ಭಂಡಾರು ಅವರು ಬರ್ತಾರೆ. ಬಂದಿದ್ದು ನೋಡಿದ ತಕ್ಷಣ ಅವರಿಗೆ ಶಾಕ್ ಆಗುತ್ತೆ. ಅಂಗಳದಲ್ಲಿ ಮಡಚಿಟ್ಟ ಮಡಿಕೆಯನ್ನು ನೋಡಿ ಶಾಕ್ ಆಗುತ್ತೆ. ಯಾಕೆ ಅಂದರೆ ಯಾರಿಗೆ ಅದನ್ನ ಗೇಣಿ ಕೊಡೋಕ್ಕೆ ಸಾಧ್ಯ ಇಲ್ಲ, ಅವರಿಗೆ ಆ ಭತ್ತವನ್ನು ಅವರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂಥವ್ರಿಗೆ ಏನು ಮಾಡ್ತಾರಂತೆ ಅಂದರೆ ಮುಚ್ಚಿಟ್ಬಿಟ್ಟು ರಾತ್ರಿ ಓಡೋಗ್ಬಿಡ್ತಾರೆ. ಇನ್ನು ಬೇರೆ ಯಾವುದೇ ಮನೆಯಲ್ಲಿ ಅವ್ರು ಕೆಲಸಕ್ಕಿದ್ರೂ ಕೂಡ ಈ ಒಂದು ಓನರ್ ಏನಿರ್ತಾರೋ ಅವ್ರು ಹೋಗಿ ಹಿಡಿದುಬಿಟ್ಟು ಮತ್ತೆ ನೀನು ನನಗೆ ಕೊಟ್ಬಿಟ್ಟು ಹೋಗಬೇಕು, ಅದಿಲ್ಲ ಅಂದ್ರೆ ನೀನು ನಮ್ಮ ಮನೆಯಲ್ಲೇ ಬಂದು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ, ಅಂದರೆ ಅದರದ್ದೇ ಒಂದು ಇತಿಹಾಸ ಇದೆ. ಆ ಮಡಿಕೆಯನ್ನು ಮಡಚಿಟ್ಟು ಮಗಚಿಟ್ಟು ಹೋಗೋದ್ರ ಅರ್ಥ ಏನು ಅನ್ನೋದನ್ನು ಭಾಳ ಸೊಗಸಾಗಿ ಶಶಿಧರ್ ಹಾಲಾಡಿ ಅವರು ಹೇಳ್ತಾರೆ ಅದರಲ್ಲಿ. ಹಾಗೆ ಓಡಿ ಹೋದವರು ಅವರು ಕೊಯ್ರ ಅವರು ಹೇಳ್ತಾರೆ, ಇಲ್ಲಿ ನಾವು ಇಲ್ಲೆಲ್ಲೂ ಸುತ್ತಮುತ್ತ ಇದ್ದರೆ ಮತ್ತೆ ಭಂಡಾರು ಅವ್ರ ಕೈಗೆ ಸಿಕ್ಕಿಬಿಡ್ತೀವಿ, ಅವರಿಗೆ ಕೈಗೆ ಸಿಗದೆ ಹಾಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ತುಂಬ ದೂರ ಹೋಗಬೇಕು ಅಂಥೇಳಿ ಸೀತಾ ನದಿಯನ್ನು ದಾಟಿ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗಿ ಒಂದು ನೆಲ್ಯಾಡಿ ಅನ್ನುವಂತಹ ಗ್ರಾಮಕ್ಕೆ ಬಂದು ಸೇರ್ತಾರೆ. ವೆಂಕಣ್ಣ ಅನ್ನುವಂಥ ಒಬ್ಬ ವ್ಯಕ್ತಿಯ ಆಶ್ರಯವನ್ನು ಪಡಿತಾರೆ ಅವರು. ಆಮೇಲೆ ಅದು ಈ ಭಂಡಾರು ಅವರಿಗೆ ಹೇಗೋ ಗೊತ್ತಾಗಿ ಅವರು ಅಲ್ಲಿ ಇಡೀ ಊರಿಗೆ ಒಬ್ಬ ಮುಖ್ಯಸ್ಥ ಇದ್ದವರು ಬಲ್ಲಾಳರಿಗೆ ಕಂಪ್ಲೇಂಟ್ ಕೊಟ್ಟುಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ನೆಲ್ಯಾಡಿಯಲ್ಲಿ ಕುಯಿರ ಬಂದು ನಿಂತಿದ್ದಾನೆ, ಹಾಗಾಗಿ ಇವನು ನನಗೆ ಮೋಸ ಮಾಡಿ ಹೋಗಿದ್ದಾನೆ ಅಂತಂದ್ಬಿಟ್ಟು. ಆಮೇಲೆ ಅದೊಂದು ಪಂಚಾಯತ್ಗೆ ಆಗುತ್ತೆ. ಪಂಚಾಯತ್ ಆದಮೇಲೆ ಇವರು ವೆಂಕಣ್ಣ ಅನ್ನೋರು ಅವರಿಗೆ ಪೂರ್ತಿಯಾಗಿ ಕುಯಿರನ ಪರವಾಗಿ ನಾನು ಇಷ್ಟು ಮುಡಿ ಭತ್ತವನ್ನು ಕೊಡ್ತೇನೆ ಅಂಥೇಳಿ ಮಾತಾಗಿಬಿಟ್ಟು ಅಷ್ಟರ ಮೇಲೆ ಕುಯಿರನನ್ನು ತಮ್ಮ ಹೊಲದ ಗೇಣಿದಾರರಾಗಿ ಇಟ್ಕೊಳ್ತಾರೆ ವೆಂಕಣ್ಣ ಅವರು. ಭಾಳ ಆವತ್ತಿನ ಆ ಒಂದು ಇದು ಹೇಗೆ ಬರುತ್ತೆ ಅಂತ ಕೇಳಿದ್ರೆ, ಕುಯಿರ ಕುಟುಂಬ ಕೂಡ ಗಂಜಿಗೆ ಒಂಚೂರು ಉಪ್ಪು ಹಾಕಿ ಹಸಿಮೆಣಸಿನ್ಕಾಯಿ ಹುರಿದ್ಬಿಟ್ಟು ತಿಂತಾರೆ. ಅದೇ ಥರದ ಮೇಲ್ವರ್ಗದವರು ಕೂಡ ಗಂಜಿಯನ್ನೇ ಊಟ ಮಾಡ್ತಾರೆ. ಅಂದರೆ ಈ ಶ್ರೀಮಂತ ಮತ್ತು ಬಡವ ಅನ್ನುವಂತಹ ವ್ಯತ್ಯಾಸಗಳಿದೆಯಲ್ಲ, ಆವಾಗ ಅಷ್ಟೊಂದು ಇರಲಿಲ್ಲ. ಇನ್ನು ಸ್ವಾತಂತ್ರ್ಯ ಬರದಂತಹ ಆ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಪೂರ್ವದ ಸಂದರ್ಭದಲ್ಲಿ ವೆಂಕಣ್ಣ ಎನ್ನಂಥವ್ರು ಆತ ತಾಳಮದ್ದಳೆ ಅರ್ಥಧಾರಿಯಾಗಿರ್ತಾರೆ. ಇಡೀ ಊರುಗಳನ್ನೆಲ್ಲ ಸುತ್ತಾಟ ಮಾಡಿ ಒಂದಷ್ಟು ನಾಲೆಜ್ ಬೆಳೆಸ್ಕೊಂಡಿರ್ತಾರೆ. ಅವ್ರು ಹೇಳ್ತಾರೆ ಸ್ವಾತಂತ್ರ್ಯ ಬರುತ್ತೆ, ಸ್ವಾತಂತ್ರ್ಯ ಬಂತನ ಪ್ರಗತಿ ಆಗುತ್ತೆ, ಎಲ್ಲರಿಗೂ ಶಿಕ್ಷಣ ಸಿಗುತ್ತೆ, ಎಲ್ಲರಿಗೂ ಆರೋಗ್ಯ ಸಿಗುತ್ತೆ, ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದು ವೆಂಕಣ್ಣ ಅವರಿಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೇ ತೀರ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಡೇ ಕರೆಕ್ಟ್ ಸ್ವಾತಂತ್ರ್ಯ ಬಂದು ಮಾರನೇ ದಿವಸನೇ ಅವ್ರ ಮಗ ಭಾಷಣ ಮಾಡೋಕ್ಕೆ ಹೋಗಬೇಕು ಸ್ವಾತಂತ್ರ್ಯದ ಇದ್ರ ಬಗ್ಗೆ, ಬಟ್ ಇವ್ರು ತೀರ್ಕೊಂಡ್ಬಿಡ್ತಾರೆ. ಅಲ್ಲಿವರೆಗೂ ನಮಗೆ ಇದು ಸೀತಾ ನದಿಯನ್ನು ದಾಟಿದವರ ಕಥೆಗಳು ಅಂತಲೇ ಅನ್ನಿಸ್ತಾ ಇರುತ್ತೆ. ಅಲ್ಲಿ ಒಂದು ಭಾಗೀರಥಿ ಅಂತ ಹೇಳಿ ಒಬ್ಬ ಪಾತ್ರ ಬರುತ್ತೆ. ಆ ಭಾಗೀರಥಿಯ ಅಣ್ಣನ ಮಗಳು ಯಾರ್ದೋ ಒಬ್ಬನ ಜೊತೆ ಓಡೋಗ್ಬಿಟ್ಟಿರ್ತಾಳೆ. ಅವರು ಕೂಡ ನದಿ ದಾಟ್ತಾರೆ, ಇವರು ಕೂಡ ಕುಯಿರ ಕೂಡ ನದಿ ದಾಟ್ತಾರೆ. ಓದ್ತಾ ಇನ್ನು ಯಾರನ್ನ ಇವ್ರು ನದಿ ದಾಟಿಸ್ಬಹುದು, ಬಹುಶಃ ವೆಂಕಣ್ಣನ ದಂಪತಿಗಳನ್ನು ಕುಟುಂಬವನ್ನು ನದಿ ದಾಟಿಸ್ಬಹುದಾ ಈ ಕುಯಿರ ಅಂತ ನಮಗೆ ಅನಿಸುತ್ತೆ. ಆದರೆ ಮುಕ್ಕಾಲು ಪಾಲು ಏನು ಕಾದಂಬರಿಯ ಮುಕ್ಕಾಲು ಪಾಲು ಬಂದಾಗ ನಮಗೆ ಗೊತ್ತಾಗುತ್ತೆ ಅದು ಪೂರ್ತಿಯಾಗಿ ಉಳುವವನೇ ಹೊಲದೊಡೆಯ ಏನು ಒಂದು ಕತೆ ಇರುತ್ತೆ, ಆ ಕಾಯ್ದೆ ಇರುತ್ತೆ. ಆ ಕಾಯ್ದೆಯ ಒಂದು ಚಿತ್ರಣವನ್ನು ಇಲ್ಲಿ ತಂದಿದ್ದಾರೆ ಅನ್ನೋದು. ಅಂದರೆ ಇದೊಂದು ವಿಭಿನ್ನವಾದ ಚಿತ್ರಣ. ಈಗಾಗಲೇ ನಾವು ಚೋಮನದುಡಿಯನ್ನು ಓದಿದ್ದೇವೆ, ಚೋಮನದುಡಿಯನ್ನು ನಮಗೆ ಕೊಟ್ಟಿದ್ದಾರೆ ಕಾರಂತರು. ಅದರ ಒಂದು ವಿಸ್ತೃತ ರೂಪ ಅಥವಾ ಅದರ ಒಂದು ಭಿನ್ನ ನೆಲೆಯಲ್ಲಿ ಬಂದಂತಹ ಇನ್ನೊಂದು ವರ್ಷನ್ ಇದು ಅಂತ ಹೇಳಬಹುದು ಇದು. ಆದರೆ ವೆಂಕಣ್ಣನೂ ಸಾಯ್ತಾನೆ. ವೆಂಕಣ್ಣನ ಹೆಂಡತಿ ಸಾಕಮ್ಮ, ಕುಯಿರ ಕೂಡ ಸಾಯ್ತಾನೆ. ಕುಯಿರನ ಮಗ ಸಿದ್ದನಾಯಕ, ಅವನಿಗೂ ಪಾಪ ಇರಲ್ಲ. ಅಂದರೆ ಇಲ್ಲಿ ಈ ಇಡೀ ಕಾದಂಬರಿಯಲ್ಲಿ ನನಗೆ ತುಂಬ ಮಜಾ ಅನಿಸಿದ್ದೇನು ಅಂತ ಕೇಳಿದ್ರೆ, ಯಾರ ಪರವಾಗೂ ಇವರು ಮಾತಾಡ್ತಾ ಇಲ್ಲ.
ಈ ಕಡೆ ಕುಯ್ಯರ ಇದು ಸರಿ ಇದೆ ಅವರಿಗೆ ಬೇಕು ಅನ್ನೋದನ್ನು ಮಾತಾಡ್ತಾ ಇಲ್ಲ, ಅಯ್ಯೋ ಪಾಪ ಅಂತ ಹೇಳಿ ಇವ್ರ ಪರವಾಗೂ ಮಾತಾಡ್ತಾ ಇಲ್ಲ. ಒಂದು ವಾಸ್ತವ, ಒಂದು ಆವತ್ತಿನ ದಿನಕಾಲಕ್ಕೆ ಏನು ನಡೀತು ಅನ್ನೋದನ್ನು ಹಾಗಾಗಿ ಇಟ್ಟಿದ್ದಾರೆ ಅವರದ್ರಲ್ಲಿ. ಸೊ ಸಾಕಮ್ಮ ಅಂಥವ್ರಿಗೆ ಏನಾಗುತ್ತೆ, ಅವರ ಒಂದು ಜಮೀನು ಕಳ್ಕೊಳ್ತಾರೆ, ಅದಷ್ಟು ಕುಯ್ಯರನ ಕುಟುಂಬಕ್ಕೆ ಹೋಗುತ್ತೆ. ಹೊಲದವನೇ ಉಳುವವನೇ ಹೊಲದಡಿಯ ಕಾಯ್ದೆಯಿಂದಾಗಿ ಸಾಕಮ್ಮ ಊರು ಬಿಟ್ಟು ಹೋಗ್ತಾರೆ. ಬೆಂಗಳೂರಿನಲ್ಲಿ ಅವ್ರ ಮಗ ಒಂದು ಹೋಟೆಲನ್ನು ಮಾಡ್ತಾರೆ. ಅದನ್ನು ನೋಡಿದಾಗ, ಅದನ್ನು ಓದಿದಾಗ ಎಷ್ಟು ಯೋಚನೆಗಳು ಬಂತು ಅಂದರೆ, ಇಲ್ಲಿ ಸುತ್ತಮುತ್ತ ಇರುವಂತಹ, ಅದರಲ್ಲೂ ದಕ್ಷಿಣ ಕನ್ನಡದಿಂದ ಬಂದಂಥ ಹೋಟೆಲ್ಗಳೆಲ್ಲ ಇವರೆಲ್ಲ ಜಮೀನು ಕಳ್ಕೊಂಡವ್ರು ಇರಬಹುದಾ ಒಂದು ಕಾಲಕ್ಕೆ ಅಂತ ಒಂದು ಪ್ರಶ್ನೆಯನ್ನು ಎತ್ತಿಬಿಡುತ್ತೆ ಇದು. ಹಾಗಾಗಿ ಯಾವುದೇ ಕಾಯ್ದೆ ಒಬ್ಬರಿಗೆ ಅನುಕೂಲ ಆದರೆ ಇನ್ನೊಬ್ಬರಿಗೆ ಹೇಗೆ ಅನಾನುಕೂಲ ಆಯಿತು ಅನ್ನೋದನ್ನು ಇದು ಬಿಂಬಿಸುತ್ತೆ. ಬಹಳ ಇದರಲ್ಲಿ ನನಗೆ ಅವ್ರ ಹತ್ರ ಕೂಡ ಇದು ಡಿಸ್ಕಸ್ ಮಾಡಿದ್ದೇನೆ ನಾನು. ಏನಂದರೆ ಭಾಷೆಯ ಕುರಿತು ಇದು ತುಂಬ ಶಿಷ್ಟವಾದ ಭಾಷೆಯಲ್ಲಿದೆ. ಬಟ್ ಆಗಿನ ಕಾಲಕ್ಕೆ ಅಂದರೆ ಈಗ ಒಂದು 3-4 ತಲೆಮಾರಿನ ಹಿಂದಿನ ಏನಿದೆ ಆ ಭಾಷೆ ಇನ್ನಷ್ಟು ಸ್ವಲ್ಪ ರಾ ಭಾಷೆ ಇತ್ತು. ಅದನ್ನು ಒಂಚೂರು ಬಳಸಬಹುದಿತ್ತಾ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಅದು ಎಲ್ಲರನ್ನೂ ತಲುಪುವ ದೃಷ್ಟಿಯಿಂದ ಎಲ್ಲರಿಗೂ ಅದು ಅರ್ಥ ಆಗುತ್ತೋ ಇಲ್ವೋ ಅನ್ನೋ ಕಾರಣಕ್ಕೆ ನಾನು ಒಂದು ಶಿಷ್ಟ ಭಾಷೆಯನ್ನು ಅಳವಡಿಸಿಕೊಂಡೆ ಇದರಲ್ಲಿ ಅಂತ ಹೇಳ್ತಾರೆ. ಅದು ನಿಜವಾದ. ಈಗ ನಮ್ಮದು ಹವ್ಯಕ ಭಾಷೆ ಆದರೂ ಕೂಡ ಈಗ ನಾನು ಮಗಳು ನಾವೆಲ್ಲ ಒಂದು ಶಿಷ್ಟ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀವಿ. ಇನ್ನು ಹವ್ಯಕ ಭಾಷೆಯನ್ನು ಕೂಡ ನಮಗೆ ನಗರದ ಭಾಷೆಯ ಪ್ರಭಾವ ಸಾಕಷ್ಟಾಗಿದೆ. ನಮ್ಮ ಅಮ್ಮಂದರು ಬೇರೆ ಥರ ಮಾತಾಡ್ತಾಯಿದ್ರು, ನಮ್ಮ ಅಜ್ಜಿಯಂದರು ಅತ್ತೆಯಂದರು ಇನ್ನೂ ಬೇರೆ ಥರ ಮಾತಾಡ್ತಾಯಿದ್ರು. ಈಗ ನಾವು ಯಾರ ಹೊರಟಿಯಾ ಅಂತ ಕೇಳಿದ್ರೆ ನಮ್ಮ ಅಮ್ಮ ಅವರು ಹೊಂಟ್ಯನ ಅಂತ ಕೇಳ್ತಿದ್ರು, ನಮ್ಮ ಅಜ್ಜಿ ಅಂದ್ರೆಲ್ಲ ಹೆಂಟ್ಯನ ಅಂತ ಕೇಳ್ತಿದ್ರು. ಭಾಷೆಯ ಬದಲಾವಣೆಗಳನ್ನು ಹೇಳ್ತಾ ಇದ್ದೇನೆ. ಸೊ ಅದು ಸರ್ ಹೇಳಿದ ಹಾಗೆ ಅದು ಅರ್ಥ ಆಗೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದ್ದೇನೆ. ಹಾಗಾಗಿ ಎಲ್ಲರಿಗೂ ತಲುಪಿಸುವ ದೃಷ್ಟಿಯಿಂದನೂ ಇದಿರಬಹುದು. ನಿಜವಾಗಿಯೂ ಅತ್ಯುತ್ತಮ ಕಾದಂಬರಿ ಸರ್, ಬಳಿಗಾರ ಸರ್ ಓದಿ ಸರ್ ತಾವು. ಈಗ ನಾನು ಏನು ಪ್ರಸನ್ನ ಅವರ ಸಣ್ಣ ಕಥೆಗಳ ಸಂಕಲನಕ್ಕೆ ಬರ್ತಾ ಇದ್ದೇನೆ. ಅದೊಂದು ದಿನ ಕನ್ನಡದಲ್ಲಿ ಸಣ್ಣ ಕಥೆಗಳು, ಅತಿ ಸಣ್ಣ ಕಥೆಗಳು ಇತ್ತೀಚಿನ ಟ್ರೆಂಡ್. ಬಹುಶಃ ಇದು ಕೋವಿಡ್ ಟೈಮ್ನಲ್ಲಿ ತುಂಬ ಇದು ಟ್ರೆಂಡ್ ಆಗಿತ್ತು. ವಾಟ್ಸಪ್ ಕಥೆಗಳು, ಆಮೇಲೆ 150 ಪದಗಳ ಕಥೆಗಳು, ಈ ಥರ ಅಥವಾ 1 ಪ್ಯಾರದ ಕಥೆಗಳು. ಪತ್ರಿಕೆಯೊಂದು ಇಂಥದ್ದೊಂದು ಕಾಂಪಿಟೇಷನ್ ಕೂಡ ಮಾಡಿತ್ತು, ಕೆಲವು ಶಬ್ದಗಳಲ್ಲಿ ಬಳಸಿ ಕಥೆಯನ್ನು ಬರೆಯೋದು ಅಂತ. ನನ್ನ ಕೈಲಂತೂ ಸಾಧ್ಯ ಆಗ್ತಿರಲಿಲ್ಲ. ಅತಿ ಸಣ್ಣ ಅಂದರೆ ಕೆಲವೇ ಪದಗಳಲ್ಲಿ ಅಷ್ಟನ್ನು ಹಿಡಿದಿಡುವಂತಹ ಒಂದು ಕ್ಯಾಪಾಸಿಟಿ ಇದೆಯಲ್ಲ, ಅದು ಸ್ವಲ್ಪ ಕಷ್ಟದ ಸಂಗತಿ ಅದು. ಸೊ 1 ಪ್ಯಾರಾದ ಕಥೆಗಳು, ನ್ಯಾನೋ ಕಥೆಗಳು, ಇಂಥದ್ದೆಲ್ಲ ಬೇಕಾದಷ್ಟು ಬಂದಿವೆ. ಅದಕ್ಕೆ ಹೊಸದೊಂದು ಸೇರ್ಪಡೆ, ಅದೊಂದು ದಿನ ಕಥಾ ಸಂಕಲನ ಅಂತ ಪ್ಲೇನಾಗಿ ನಾನೇನಾದರೂ ಹೇಳಿದರೆ ಖಂಡಿತವಾಗಿಯೂ ತಪ್ಪಾಗುತ್ತೆ. ಯಾಕೆಂದರೆ ಇದು ಗಾತ್ರದಲ್ಲಿ ಕಿರಿದು, ಅದರ ಅರ್ಥದಲ್ಲಿ ಹಿರಿದು. ಮೊದಲೇ ಹೇಳಿದ ಹಾಗೆ ಒಂದೊಂದು ಕಥೆಗಳನ್ನು 2 ಸಲ ಓದ್ಕೊಳ್ಬೇಕಾದಂಥ ಸಂದರ್ಭ ಬಂತು, ಅರ್ಥ ಆಗ್ತಿರಲಿಲ್ಲ ಇದು. ಸೊ ಏನನ್ನು ಹೇಳಕ್ಕೆ ಹೊರಟಿದ್ದಾರೆ ಪ್ರಸನ್ನ ಸರ್ ಅವರು? ಇಡೀ ಕಥಾ ಸಂಕಲನದಲ್ಲಿ ಇಲ್ಲಿಯ ಮಣ್ಣಿನ ಸೊಗಡಿನ ಜೊತೆಗೆ ಇಂಗ್ಲೀಷ್ ಕಥೆಗಳ, ಬೇರೆ ಬೇರೆ ಕಥೆಗಳ ದಟ್ಟ ಪ್ರಭಾವ ಇರೋದು ಅಂತೂ ನಮಗೆ ಗೊತ್ತಾಗುತ್ತೆ. ಆದರೆ ಒಂದು ಕಥೆಯನ್ನು ಏನನ್ನು ಹೇಳ್ತಾ ಇದ್ದಾರೆ ಇವರು ಅನ್ನೋದು, ಅದರಲ್ಲೂ ಫಸ್ಟೇ ಶುರುವಾಗುತ್ತೆ ಅಪೇಕ್ಷೆ ಎನ್ನುವಂತಹ ಕಥೆ. ಇನ್ನೂ ಒಂದು ಮಜವಾದಂಥ ಸಂಗತಿ ಏನು ಅಂತ ಕೇಳಿದ್ರೆ, ಇಲ್ಲಿ ಬಹುತೇಕ ಕಥೆಗಳಲ್ಲಿ ಅವರು ಹೆಸರಿಟ್ಟಿಲ್ಲ, ಯಾರಿಗೂ ಹೆಸರಿಟ್ಟಿಲ್ಲ. ಅವರು, ಇವರು, ಅವನು, ಇವನು ಈ ಥರದಲ್ಲಿ ಹೋಗುತ್ತೆ. ಅದರ ಪಾತ್ರಕ್ಕೆ ಆ ಒಂದು ಸನ್ನಿವೇಶಕ್ಕೆ, ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಇವನೇನೆ, ಅವನು ಇವನೇನೆ, ಅವಳೇನೆ ಅಂತ ಹೇಳಿ ನಾವು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಒಂಥರದಲ್ಲಿ ಇದು ಲೇಖಕರ ಏಕಪಾತ್ರ ಅಭಿನಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಒಂದೇ ಕಥೆಯಲ್ಲಿ ಹಲವಾರು ಭಾವಗಳನ್ನು, ಹಲವಾರು ಅರ್ಥಗಳನ್ನು ಸೂಸಬಲ್ಲವಂತಹ ಒಂದು ಕತೆ. ಮೊದಲೇ ಹೇಳಿದಂಗೆ ಮೊದಲ ಕತೆ, ಅವರು ಊರುಗೋಲನ್ನು ಹಿಡಿದು ನಡೆಯುತ್ತಿದ್ದರು. ಇದರಲ್ಲೇ ನಮ್ಗೆ ಅರ್ಥ ಆಗುತ್ತೆ ಅವರು ವೃದ್ಧರು ಅನ್ನೋದನ್ನು. ಇದು ಸೊ ಇದನ್ನು ಒಂದು ಎಕ್ಸಿಬಿಷನ್ಗೆ ಹೋಗ್ತಾರೆ. ಎಲ್ಲ ವಯೋಮಾನದವರು ಅಲ್ಲಿರ್ತಾರೆ. ಅಲ್ಲಿ ಕಲ್ಲುಗಳನ್ನು ಹಿಟ್ಟು ಮಾಡಿ ಪುಡಿ ಮಾಡ್ತಾರೆ. ಇವರ ಈ ಊರುಗೋಲನ್ನು ಹಿಡ್ಕೊಂಡು ನಡ್ಕೊಳ್ತಾ ಹೋಗ್ತಾರಲ್ಲ, ಅವರಿಗೆ ಕೈಗೆ ಸಿಕ್ಕಿದ್ದು 2 ಕಲ್ಲುಗಳು. ಮಧ್ಯ ವಯಸ್ಕನ ಒಬ್ಬನಿಗೆ ಸಿಕ್ಕಿದ್ದು ಏನೂ ಅಲ್ಲ,
ಈ ಊರುಗೋಲಿ ಹಿಡ್ಕೊಂಡು ಹೊರತವರು ಅವರ ಹೆಗಲನ್ನು ಮುಟ್ಟಿ ಸಂತೈಸ್ತಾರೆ. ಅಂದರೆ ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನೋ ಥರದಲ್ಲಿ ಅವ್ರಿಗೆ ಎಷ್ಟು ಸಿಗುತ್ತೋ ಅಷ್ಟು ಮಾತ್ರ ಸಾಧ್ಯ ಅನ್ನೋದು. ಇನ್ನೊಂದು ಮಜಾ ಅಂದರೆ ನಾನು ಅವರಿಗೆ ಅದೊಂದು ದಿನ ಅನ್ನೋದನ್ನೇ ಯಾಕೆ ಇಟ್ರಿ ಸರ್ ಇದರಲ್ಲಿ ಅಂತ ಕೇಳಿದೆ. ಅದು ಒಂದು ಕತೆ ಇತ್ತು ಅದರೊಳಗೆ, ಹಾಗಾಗಿ ಇಟ್ಟೆ ಅಂತ ಹೇಳ್ತಾರೆ. ಇದು ಆ ಕಥೆಯನ್ನು ಓದಿದ್ದೇನೆ. ಬೇರೆ ಬೇರೆ ಕಥೆಗಳಿದೆ, ತುಂಬ ತುಂಬ ನಮ್ಮನ್ನು ಕಾಡುವಂತಹ ಕಥೆಗಳೆಲ್ಲಿದೆ. ಲಗೇಜ್ ಕತೆ ಇವತ್ತಿನ ಮಾನಸಿಕ ತಜ್ಞರು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ, ಕೌನ್ಸಲಿಂಗ್ನವ್ರ ಹತ್ರ ಹೋಗಿ ಅವ್ರು ಹೇಳ್ತಾರೆ, ನೀವು ಯಾವತ್ತೂ ನಿಮ್ಮ ಲಗೇಜನ್ನು ಕ್ಯಾರಿ ಮಾಡಬೇಡಿ. ನಿಮ್ಮನ್ನು ಎಲ್ಲಿದೆ ನಿಮ್ಮ ಮನಸ್ಸಿನ ಕಸಗಳು, ನಿಮ್ಮ ತಲೆಯಲ್ಲಿರುವ ಕಸಗಳನ್ನೆಲ್ಲ ಎತ್ತಿ ಬಿಸಾಕಿ ಒಂದು ಕಡೆ ಅಂಥೇಳಿ. ಹಾಗೆ ಇಲ್ಲಿ ಈ ಲಗೇಜನ್ನು ಇದರಲ್ಲಿ ಒಂದಷ್ಟು ಜನ ಬೇಸರ ಎನ್ನುವಂತಹ ಒಂದಷ್ಟು ಲಗೇಜನ್ನು ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಇದನ್ನು ಎಲ್ಲಿ ಹಾಕಬೇಕು ಅನ್ನೋದು ಅವರಿಗೂ ಗೊತ್ತಾಗಲ್ಲ. ಒಂದು ದಿವಸ ಒಂದು ಖುಷಿಯಾದಂಥ ಸುದ್ದಿ ಸಿಗುತ್ತೆ. ಏನಂದ್ರೆ ಗೂಡ್ಸ್ ಗಾಡಿ ಬರ್ತಾ ಇದೆ, ಗೂಡ್ಸ್ ರೈಲ್ ಬರುತ್ತೆ ಅಂಥೇಳಿ ಎಲ್ರಿಗೂ ಖುಷಿ ಆಗುತ್ತೆ. ಅದನ್ನ ಅಲ್ಲಿ ಹೋಗಿ ನಾವು ಹಾಕ್ಬಿಟ್ರಾಯಿತು, ಹಾಕಿಬಿಟ್ಟು ನಾವು ನಿರಳ ಆಗಬಹುದು ಅಂತೇಳಿ ಹೋಗ್ತಾರೆ. ಆದರೂ ಅಲ್ಲಿ ಹೋದರೂ ನೋಡ್ತಾರೆ ಇನ್ನೂ ಎಷ್ಟೊಂದು ಜನ ಇದ್ದಾರೆ, ಇವರಿಗೆ ಅದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಲ್ಲ, ಅದ್ರ ಹತ್ರಕ್ಕೆ ಹೋಗೋದಕ್ಕೂ ಸಾಧ್ಯ ಆಗಲ್ಲ, ಅಷ್ಟರ ಮಟ್ಟಿಗೆ ಆಗುತ್ತೆ. ಮತ್ತೆ ಅವರ ಲಗೇಜ್ ಅವ್ರ ಹತ್ರನೇ ಇರುತ್ತೆ. ಅದನ್ನು ಆ ತಂತ್ರವನ್ನು ಬಳಸಿರುವ ರೀತಿ ಕೂಡ ಭಾಳ ಅದ್ಭುತವಾಗಿದೆ ಸರ್. ಅವರ ಕಣ್ಣುಗಳಲ್ಲಿ ಹೋಗ್ತಾ ಹೋಯ್ತು ಆ ಒಂದು ಗಾಡಿ ಅನ್ನೋದನ್ನು ಹೇಳ್ತಾರೆ ಇದನ್ನು. ಸೊ ಎಲ್ಲರೂ ಕೂಡ ಆಕಾಶ ನೋಡ್ತಾರೆ ಅನ್ನೋದಕ್ಕೆ ಆ ಕಥೆ ಎಂಡಾಗುತ್ತೆ. ಲಗೇಜ್ ಅನ್ನೋದು ಬೇರೆ ಬೇರೆ ರೀತಿ ನಾವೆಲ್ಲರೂ ಕೂಡ ಲಗೇಜನ್ನು ಹೊತ್ಕೊಂಡು ಬಂದಿರೋವಂಥವ್ರೆ. ಹಳೇದಿರ್ಬೋದು, ಇನ್ಯಾವುದೋ ಇರ್ಬೋದು, ಈಗಿಂದಿರ್ಬೋದು, ಮುಂದಕ್ಕೆ ನಾವು ಕ್ಯಾರಿ ಮಾಡ್ದೇನೆ ಅದನ್ನು ಎಲ್ಲ ಹಾಕಬೇಕು ಅನ್ನೋದನ್ನು ಬಹುಶಃ ಉತ್ತರ ನಮ್ಮೊಳಗೆ ಇದೆ ಅಂತ ಅನಿಸುತ್ತೆ ಇದು. ಸೊ ಹಾಗಾಗಿ ಇನ್ನೊಂದು ತಡೆ ಎನ್ನುವಂತಹ ಒಂದು ಕತೆ, ಇದಂತೂ ನನಗೆ ತುಂಬ ತಟ್ಟಿದ ಕತೆ ಇದು. ಯಾಕೆ ತಟ್ಟಿದ್ದು ಅಂತಂದರೆ, ಒಬ್ಬ ಯುವಕ, ಇಲ್ಲೂ ಕೂಡ ಅವನ ಹೆಸರೇನಿಲ್ಲ, ಅವಳ ಹೆಸರು ಇಲ್ಲ, ಯಾರ ಹೆಸರು ಇಲ್ಲಿ ಬರಲ್ಲ. ಸೊ ಅವನಿಗೆ ಉದ್ಯೋಗನೇ ಇರಲ್ಲ. ಸೊ ಒಂದು ಇದಕ್ಕೆ ಅವನು ಉದ್ಯೋಗವನ್ನು ಹುಡುಕ್ತಾ ತುಂಬ ದಿನಗಳ ಕಾಲ ಉದ್ಯೋಗವನ್ನು ಹುಡುಕ್ತಾ ಹೋಗ್ತಾನೆ. ಅಂತೂ ಇಂತೂ ಅವನಿಗೊಂದು ಉದ್ಯೋಗ ಸಿಗುತ್ತೆ. ಉದ್ಯೋಗ ಸಿಕ್ಕಿದ ಮೇಲೆ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾನೆ, ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಅವನಿಗಿರುತ್ತೆ. ಆದರೆ ಆ ಸಿಕ್ಕಿದ ಉದ್ಯೋಗ ಏನಂತಂದರೆ ಅವಳಿಗೆ ಹೇಳೋದಕ್ಕೆ ಅವನಿಗೆ ಮುಜುಗರ ಆಗುತ್ತೆ. ಅವನಿಗೂ ಕೂಡ ಇಂಥ ಕೆಲಸವನ್ನು ತಾನು ಮಾಡಬೇಕಾಗಿ ಬರುತ್ತಾ ಅಂತ ಅನಿಸ್ಬಿಡುತ್ತೆ. ಏನು ಅಂತ ಕೇಳಿದರೆ, ಜೈಲಿನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾದವರಿಗೆ ಶಿಕ್ಷೆಯನ್ನು ಪೂರೈಸುವಂತಹ ಕೆಲಸ ಅವನಿಗೆ ಸಿಕ್ಕಿಬಿಡುತ್ತೆ. ಏನೋ ಒಂದು ಕೆಲಸ ಇದೆಯಲ್ಲ ಅಂಥೇಳಿ ಪಾಪ ಆ ಕೆಲಸವನ್ನು ಮಾಡ್ತಾನೆ. ಆದರೆ ಯಾರಿಗೂ ಹೇಳೋದಿಲ್ಲ, ನನಗಿಂತಹ ಒಂದು ಕೆಲಸ ಸಿಕ್ಕಿದೆ ಅಂತ ಯಾರಿಗೂ ಹೇಳೋದಿಲ್ಲ ಅಂತ. ಈವನ್ ಅವನ ಹುಡುಗಿ ಕೂಡ ಹೇಳೋದಿಲ್ಲ. ಆದರೆ ಇದನ್ನು ಅಲ್ಲಿರುವಂಥ ಮೇಲಧಿಕಾರಿಗಳೆಲ್ಲ ಅವನಿಗೆ ಹೇಳ್ತಾರೆ, ನೀನು ಈ ಥರ ಮಾಡಬೇಕು, ಆ ಪ್ರೊಸೀಜರ್ನೆಲ್ಲ ಹೇಳ್ತಾರೆ. ಏನೋ ತಾನು ಆಯಿತು ಅಂತ ಹೇಳಿ ಒಪ್ಕೋತಾನೆ. ಸೊ ಆದರೆ ಅವತ್ತು ಗಲ್ಲು ಶಿಕ್ಷೆಗೆ ಒಳಗಾದಂಥವನ್ನ ಏನು ಗಲ್ಲಿಗೆ ಹಾಕಬೇಕಲ್ಲ, ಹಾಕಿಬಿಡ್ತಾನೆ. ಆದ್ರೆ ಬಂದ ಮೇಲೆ ಅವನ ಮುಖ ಯಾವತ್ತೂ ಮರೆಯೋದೇ ಇಲ್ಲ. ಅಷ್ಟು ಅವನಿಗೆ ಒಂಥರ ಕಾಡಕ್ಕೆ ಶುರುವಾಗುತ್ತೆ. ಸಾವನ್ನು ಹತ್ತಿರದಿಂದ ನೋಡೋದಿದೆಯಲ್ಲ, ಸಾವನ್ನು ನಾವೇ ಕೊಡೋದಿದೆಯಲ್ಲ, ಅದು ತುಂಬ ಮನಸ್ಸಿಗೆ ಅದೊಂಥರದ ಹಿಂಸೆಯ ಇದು. ಹಾಗಾಗಿ ಮತ್ತೆ ಅವನ ಮಾಡಿದ ಕೆಲಸ ಮತ್ತು ಅವನ ಏನು ಆ ಮುಖ ಎರಡೂ ನೆನಪಾಗಿ ಅವನಿಗೆ ಡಿಪ್ರೆಷನ್ಗೆ ಹೋಗ್ತಾನೆ. ಊಟ ತಿಂಡಿ ಕೂಡ ಸರಿಯಾಗಿ ಮಾಡಲ್ಲ. ಆಮೇಲೆ ಹೋಗಿ ಒಂದು ಸ್ವಲ್ಪ ದಿವಸ ನೋಡಿ ಬಾಕಿಯವರೆಲ್ಲ ನೋಡಿ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾನೆ. ಮತ್ತು ನಿಧಾನಕ್ಕೆ ಚೇತರಿಸ್ಕೊಳ್ತಾನೆ. ಮತ್ತೆ ನಿಧಾನಕ್ಕೆ ಇಡೀ ಅವನ ಕಾಯಕದಲ್ಲಿ ತೊಡಗ್ತಾನೆ. ಸೊ ಇದನ್ನೆಲ್ಲ ಹೇಳಾದ್ಮೇಲೆ ಹೇಗೂ ನನಗೆ ಕೆಲಸ ಸಿಕ್ತಲ್ಲ ಅಂಥೇಳಿ ಈಗ ಅವನು ವಾಸ್ತವಿಕತೆಗೆ ಬಂದು ಹುಡುಗಿಯನ್ನು ಮದುವೆ ಆಗಬೇಕು, ಅವಳಿಗೆ ಪತ್ರ ಎಲ್ಲ ಬರೆಯೋದು ಬೇಡ, ನೇರವಾಗಿ ಹೋಗಿ ಅವಳಿಗೆ ಹೋಗಿ ಹೇಳಿಬಿಡೋಣ, ಅವಳಿಗೆ ಎಷ್ಟು ಖುಷಿ ಆಗ್ಬೋದು, ಎಷ್ಟು ಸಂಭ್ರಮ ಆಗ್ಬೋದು ಅನ್ನೋ ಥರದಲ್ಲಿ. ನನಗೆ ಇದನ್ನೆಲ್ಲ ನೋಡಿದಾಗ ಓ ಹೆನ್ರಿ ಶಾರ್ಟ್ ಸ್ಟೋರೀಸ್ ಎಲ್ಲ ನೆನಪಿಗೆ ಬರ್ತಾಯಿದೆ ಸರ್ ಇದು. ಸೊ ಹೋಗ್ತಾನೆ ಅವಳ ಊರಿಗೆ. ಹೋದಾಗ ಅಲ್ಲಿ ಅವಳ ಮನೆ ತುಂಬ ಜನ ತುಂಬಿರ್ತಾರೆ. ಏನು ಅಂತ ಗೊತ್ತಾಗಲ್ಲ. ಎಲ್ಲ ಜನರ ಸಂದಣಿಯನ್ನು ಬಗೆದು ಎಲ್ಲರನ್ನು ಸರಿಸಿ ಇವನು ಒಳಗಡೆ ಹೋಗಿ ನೋಡಿದರೆ ಆ ಹುಡುಗಿ ಒಂದು ಫೋಟೋವನ್ನೇ ಇಟ್ಟು ಪೂಜೆ ಮಾಡ್ತಾ ಇರ್ತಾಳೆ. ಆ ಫೋಟೋ ಯಾರ್ದು ಕೇಳ್ರಿ, ಇವನು ಗಲ್ಲು ಶಿಕ್ಷೆ ಕೊಟ್ಟಿದ್ನಲ್ಲ, ಅದೇ ಗಲ್ಲು ಶಿಕ್ಷೆಯನ್ನು ಪೂರೈಸಿದ್ನಲ್ಲ ಅದೇ ವ್ಯಕ್ತಿ ಆಗಿರ್ತಾನೆ. ಸೊ ಅಲ್ಲಿಗೆ ಈ ಕತೆ ಮುಗಿಯುತ್ತೆ.
ಇಂಥ ಅನೇಕ ಕಥೆಗಳು, ಮನುಷ್ಯನ ಭಾವನೆಗಳು, ಮನುಷ್ಯನ ಸಂದಿಗ್ಧತೆಗಳು, ಹೇಗೆ ನಾನು ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾನೆ ಮನುಷ್ಯ ಅನ್ನೋದನ್ನೆಲ್ಲದನ್ನ ತುಂಬ ತುಂಬ ಸೊಗಸಾಗಿ ತಂದಿದ್ದಾರೆ. ಇನ್ನೊಂದು ಕತೆ ಏನಂದರೆ ಶಿಕ್ಷೆ ಎನ್ನುವಂತಹ ಕತೆ. ಶಿಕ್ಷೆ ಅಂತೂ ಭಾಳ ಶಕ್ತಿ ಎನ್ನುವಂತಹ ಕತೆ. ಶಕ್ತಿ ಎನ್ನುವಂಥ ಕತೆ ಕೂಡ ಇದರಲ್ಲಿ ಹೆಸರಿದೆ, ಆ ವ್ಯಕ್ತಿಗೆ ಹೆಸರಿದೆ, ಹನುಮಂತಪ್ಪ ಅಂತ ಹೆಸರಿದೆ. ಇದ್ದಕ್ಕಿದ್ದಂಗೆ ಮಾತುಕತೆ ಆಗ್ತಾ ಇರೋದು, ಒಬ್ಬ ವ್ಯಕ್ತಿ ಊರಿನಲ್ಲಿ ಏನೋ ಸಿಕ್ಕಾಪಟ್ಟೆ ಶಕ್ತಿ ಇದೆ ಅಂತೆ. ಅವನು ನೆಲದೊಳಗಡೆ ಏನೋ ಬಿದ್ದು ಪರವಾಗಿಲ್ಲ, ನೆಲದ ಒಳಗಡೆ ತುಂಬ ಹೊತ್ತು ಕೂತ್ಕೋತಾನಂತೆ, ತುಂಬ ದಿವಸ ಇರ್ತಾನಂತೆ ಅವನು. ಇದು ಹೇಗೆ ಸಾಧ್ಯ, ಇದು ಹೇಗೆ ಆ ಥರ ಉಸಿರು ಕಟ್ಕೊಂಡು ಇರ್ತಾನೆ, ಹೇಗೆ ಅವನ ಶಕ್ತಿ ಎಂಥದ್ದು ಅಂಥೇಳಿ ಎಲ್ಲರೂ ಮಾತಾಡ್ಕೋತಾರೆ. ಆಮೇಲೆ ಅವನಿಗೊಂದು ಸನ್ಮಾನ ಮಾಡಬೇಕು ಅಂತೇಳಿ ಒಂದು ಊರಿನಲ್ಲಿ ಸನ್ಮಾನ ಮಾಡ್ತಾರೆ. ಇಲ್ಲಿ ಬಂದಿರೋ ಜನಗಳೆಲ್ಲ ಏನು ಅಂತ ಕೇಳಿದ್ರೆ, ಹೇಗಿರ್ಬೋದು, ಒಂದು ಅದ್ಭುತ ನೋಡ್ದಂಗೆ ನೋಡ್ತಾ ಇರ್ತಾರೆ ಅವನ್ನ. ಹೇಗೆ ನೆಲದೊಳಗಡೆ ಹೀಗೆಲ್ಲ ಇರೋದಕ್ಕೆ ಸಾಧ್ಯ ಇದೆ, ಅದು ಇಷ್ಟಿಷ್ಟು ದಿವಸಗಳ, ಬಹಳ ದಿವಸಗಳ ಕಾಲ, ಹೆಚ್ಚು ದಿವಸಗಳ ಕಾಲ ಇರ್ತಾನೆ ಅಂತಂದರೆ ಹೇಗೆ ಸಾಧ್ಯ ಇವೆಲ್ಲ ಅಂಥೇಳಿ ಒಂದು ಸತಿನಾರು ಅವನ್ನ ಮುಟ್ಟಬೇಕು ನಾವು. ಒಂದು ಸತಿನಾರು ಅವನು ಯಾವ ಅಂಗ ಈ ಥರದ ಶಕ್ತಿಗೆ ಪ್ರಚೋದನೆ ಕೊಡ್ತಾ ಇರಬಹುದು ಹಾಗಿದ್ರೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಮೂಡುತ್ತೆ. ಅವನಿಗೆ ಸನ್ಮಾನ ಆಗುತ್ತೆ. ಸನ್ಮಾನ ಆದಮೇಲೆ ಜನ ಎಲ್ಲ ಮುಗಿ ಬೀಳ್ತಾರೆ. ನಾವು ಮುಂದೆ ತಾವು ಮುಂದೆ ಹೇಳಿ ಅವನ ಮುಖ ಮುಟ್ಟೋದು, ಅವನ ಕಿವಿ ಮುಟ್ಟೋದು, ಅವನ ಕಣ್ಣು ಮುಟ್ಟೋದು, ಕೈ ಮುಟ್ಟೋದು, ಈ ಥರ ಏನು ಸಿಕ್ಕಾಪಟ್ಟೆ ಅಲ್ಲಿ ನುಗ್ಗಲಾಗತ್ತೆ. ಆ ನುಗ್ಗ ಹಾಗೆ ಏನಾಗುತ್ತೆ ಅಂತ ಕೇಳಿದ್ರೆ, ಉಸಿರು ಕಟ್ಟಿ ಆ ವ್ಯಕ್ತಿ ಸತ್ತೇ ಹೋಗ್ತಾನೆ, ಕುಸಿದು ಬಿದ್ದು ಹೋಗ್ತಾನೆ. ಮನುಷ್ಯ ಸಂಬಂಧಗಳಲ್ಲಿ, ಮನುಷ್ಯ ವ್ಯಾಪಾರದಲ್ಲಿ, ಮನುಷ್ಯ ವ್ಯವಹಾರದಲ್ಲಿ ಆತನಿಗೆ ಮಾಡಲಿಕ್ಕಾಗಲಿಲ್ಲ. ನೆಲದಡಿಯಲ್ಲಿ ಮಾಡಿದಂತಹ ಶಕ್ತಿ ಏನಿದೆ ಅವನಿಗಿಲ್ಲಿ ಸಾಧ್ಯ ಇಲ್ಲ. ಈ ಥರದ ಒಂದು ನುಗ್ಗಲೆಲ್ಲ ನೋಡಿದಾಗ ನನಗೆ ನೆನಪಾಗಿದ್ದು RCB ಮ್ಯಾಚ್ನಲ್ಲಿ ಸ್ಟಾಂಪೇಡ್ನಲ್ಲಿ ಒಳಗಾಗಿ ಎಷ್ಟೊಂದು ಜನ ಕಾಲು ತುಳಿತಕ್ಕಿದಾಗಿ ಸತ್ತು ಹೋದ್ರಲ್ಲ, ಅದೆಲ್ಲ ನೆನಪಿಗೆ ಬಂತು. ಕನ್ನಡಕ್ಕೆ ಒಂದು ವಿಭಿನ್ನವಾದಂತಹ ಕಥಾ ಸಂಕಲನ ಅಂತ ಹೇಳಿ. ಹಾಗಂತ ಸಣ್ಣ ಕಥೆಗಳು, ಅತಿ ಸಣ್ಣ ಕಥೆಗಳು ಸಾಕಷ್ಟು ಬಂದಿವೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿಯ ಪ್ರತಿ ಕಥೆಗಳು ಬೇರೆ ಬೇರೆ ಆಯಾಮವನ್ನು, ಬೇರೆ ಬೇರೆ ರೂಪವನ್ನು ಕೊಡುವಂತಹ ಕಥೆಗಳು. ತಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಕೂಡ ಸರ್. ಹೀಗೆ 3 ಪುಸ್ತಕಗಳು ಮೊದಲೇ ಹೇಳಿದಾಗೆ ಬೇರೆ ಬೇರೆ ರೀತಿಯಲ್ಲಿ ಭಿನ್ನವಾದಂತಹ ಶೈಲಿಯಲ್ಲಿ, ಭಿನ್ನವಾದ ದೃಷ್ಟಿಕೋನದಲ್ಲಿ ಮತ್ತು ವಿಭಿನ್ನವಾದಂತಹ ಒಂದು ಕಥಾ ವಸ್ತುಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ತಂದುಕೊಟ್ಟಂತಹದ್ದು. ಸೊ ನನ್ನನ್ನು ಕರೆಸಿ ಈ ಒಂದು ಇದಕ್ಕೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರಕಾಶ್ ಕಂಬತ್ತಳ್ಳಿ ಅವರಿಗೆ ಮತ್ತು NS ಶ್ರೀಧರಮೂರ್ತಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.